ಹೊಂಗೆ ಹೂವುಗಳು ಗಿಡಗಳಿಗೆ ಅತ್ಯುತ್ತಮವಾದ ನೈಸರ್ಗಿಕ ಗೊಬ್ಬರವಾಗಿದೆ. ಸಾಮಾನ್ಯವಾಗಿ ಬೇಸಿಗೆಯ ಆರಂಭದಲ್ಲಿ ಹೊಂಗೆ ಮರಗಳು ಹೂ ಬಿಡುತ್ತವೆ ಮತ್ತು ನೆಲದ ತುಂಬೆಲ್ಲ ಹರಡಿಕೊಳ್ಳುತ್ತವೆ. ಇವುಗಳನ್ನು ಕಸವೆಂದು ಗುಡಿಸಿ ಎಸೆಯುವ ಬದಲು ಕೈದೋಟ ಅಥವಾ ಕೃಷಿಗೆ ಹೇಗೆ ಬಳಸಬಹುದು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹೊಂಗೆ ಹೂವಿನ ಗೊಬ್ಬರದ ಪ್ರಯೋಜನಗಳು. ಸಾರಜನಕದ ಮೂಲ. ಹೊಂಗೆ ಹೂವುಗಳಲ್ಲಿ ಸಾರಜನಕದ ಅಂಶ ಸಮೃದ್ಧವಾಗಿರುತ್ತದೆ. ಇದು ಗಿಡಗಳ ಹಸಿರು ಎಲೆಗಳ ಬೆಳವಣಿಗೆಗೆ ತುಂಬಾ ಸಹಕಾರಿ. ಮಣ್ಣಿನ ಫಲವತ್ತತೆ. ಇವು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸಿ ಮಣ್ಣನ್ನು ಮೃದುವಾಗಿಸುತ್ತವೆ. ತೇವಾಂಶ ಸಂರಕ್ಷಣೆ. ಇವುಗಳನ್ನು ಮಣ್ಣಿನ ಮೇಲೆ ಹೊದಿಕೆಯಂತೆ ಬಳಸುವುದರಿಂದ ಬೇಸಿಗೆಯಲ್ಲಿ ಮಣ್ಣಿನ ತೇವಾಂಶ ಬೇಗನೆ ಆವಿಯಾಗುವುದಿಲ್ಲ. ಬಳಸುವ ವಿಧಾನ ಹೇಗೆಂದರೆ, 1. ನೇರ ಬಳಕೆ. ನೆಲಕ್ಕೆ ಉದುರಿದ ಹೂವುಗಳನ್ನು ಸಂಗ್ರಹಿಸಿ ಗಿಡಗಳ ಬುಡದ ಸುತ್ತಲೂ ಒಂದು ಪದರದಂತೆ ಹರಡಿ ಇದು ಕ್ರಮೇಣವಾಗಿ ಕೊಳೆತು ಮಣ್ಣಿನೊಂದಿಗೆ ಸೇರಿ ಗೊಬ್ಬರವಾಗುತ್ತದೆ. ಹೂವುಗಳು ಬೇಗನೆ ಮಣ್ಣಾಗಲು ಅದರ ಮೇಲೆ ಸ್ವಲ್ಪ ನೀರು ಹಾಕಿದರೆ ಸಾಕು. 2ನೇಯದು ಕಾಂಪೋಸ್ಟ್ ತಯಾರಿಕೆ. ಮನೆಯಲ್ಲಿ ಗೊಬ್ಬರ ತಯಾರಿಸುವ ತೊಟ್ಟಿ ಅಥವಾ ಬಿನ್ ಹೊಂದಿದ್ದರೆ ಅದರ ಹೂವುಗಳನ್ನು ಸೇರಿಸಿ ಹಸಿ ತ್ಯಾಜ್ಯದ ರೂಪದಲ್ಲಿ ಇದು ಕಾಂಪೋಸ್ಟ್ ಆಗುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. 1 ಬಕೆಟ್ ನೀರಿಗೆ 1 ಪಾಲು ಹೊಂಗೆ ಹೂವುಗಳನ್ನು ಹಾಕಿ 3-4 ದಿನಗಳ ಕಾಲ ನೆನೆಯಲು ಬಿಡಬೇಕು. ನಂತರ ಆ ನೀರನ್ನು ಶೋಧಿಸಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಸಾಮಾನ್ಯ ನೀರನ್ನು ಬೆರೆಸಿ ಗಿಡಗಳ ಬುಡಕ್ಕೆ ಹಾಕಬಹುದು. ಇದು ಗಿಡಗಳಿಗೆ ತಕ್ಷಣದ ಪೋಷಕಾಂಶಗಳನ್ನು ನೀಡುತ್ತದೆ. ನೆನಪಿನಲ್ಲಿಡಬೇಕಾದ ಅಂಶಗಳು: ಹೂವುಗಳನ್ನು ಸಂಗ್ರಹಿಸುವಾಗ ಅವುಗಳ ಜೊತೆ ಪ್ಲಾಸ್ಟಿಕ್ ಅಥವಾ ಇತರ ಕಸ ಸೇರದಂತೆ ನೋಡಿಕೊಳ್ಳಬೇಕು. ಒಣಗಿದ ಹೂವುಗಳಿಗಿಂತ ತಾಜಾ ಹೂವುಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಿರುವುದು. ಹೂವುಗಳನ್ನು ಗಿಡದ ಬುಡಕ್ಕೆ ಹಾಕಿದ ನಂತರ ಸ್ವಲ್ಪ ಮಣ್ಣಿನಿಂದ ಮುಚ್ಚಿದರೆ ಕೊಳೆಯುವ ಪ್ರಕ್ರಿಯೆ ವೇಗವಾಗುತ್ತದೆ ಮತ್ತು ವಾಸನೆ ಬರುವುದಿಲ್ಲ. ಹೊಂಗೆ ಹೂವು ಕೇವಲ ಗೊಬ್ಬರವಲ್ಲದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ಒಂದು ನೈಸರ್ಗಿಕ ವರವಾಗಿದೆ. ಇದನ್ನು ಬಳಸುವುದರಿಂದ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ನಮಗೆ ಕಡಿಮೆಯಾಗುತ್ತದೆ.